ನಿಧಿ, ನಿಮ್ಮ ಕಂಡು ನಂಗೆ ನೋಡೋಕ್ಕಾಗಲ್ಲ. ಪ್ಲೀಸ್ ನೋಡಿ, ನೀವು ಸಮಾಧಾನ ಮಾಡ್ಕೊಂಡ್ರೆ ಮುಂದೆ ಏನು ಅಂತ ಯೋಚನೆ ಮಾಡೋಕ್ಕಾಗೋದು. ಏನು ಸರ್, ಅಪ್ಪ ಅಮ್ಮ ಆಕ್ಸಿಡೆಂಟಲ್ಲಿ ತೀರ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಅವ್ರು ಕೊಲೆ ಆಗಿದ್ದಾರೆ ಅಂದರೆ ಏನು ಅರ್ಥ? ನಮ್ಮ ಅಪ್ಪ ಅಮ್ಮ ಯಾರಿಗೆ ದ್ರೋಹ ಮಾಡಿದ್ರು ಅಂತ ಕೊಲೆ ಆದ್ರು ಕರ್ಣ ಸರ್. ಅದನ್ನು ಖಂಡಿತ ಕಂಡುಹಿಡಿಯೋಣ. ಆದರೆ ನಿಮ್ಗೊಂದು ವಿಷಯ ಹೇಳಬೇಕಿತ್ತು. ಐಮ್ ಸಾರಿ, ಈ ವಿಷಯ ನನಗೆ ಮುಂಚೆನೇ ಗೊತ್ತಿತ್ತು. ಏನೋ ಮೊದಲೇ ಗೊತ್ತಿತ್ತ? ಅವತ್ತು ಹಾಸ್ಪಿಟ್ಲ್ ಹತ್ರ ಯಾರೋ ಬಂದು ಪತ್ರ ಕೊಟ್ಟಿದ್ರು. ಯಾರು ಅಂತ ಗೊತ್ತಾಗಿರಲಿಲ್ಲ. ಆ ಪತ್ರ ನನ್ನ ಕೈಗೆ ಸಿಕ್ಕಿತ್ತು. ಬಟ್ ಅದರಲ್ಲಿ ನಿಮ್ಮ ತಂದೆ ತಾಯಿನ ಕೊಲೆ ಮಾಡಿದ್ದಾರೆ ಅಂತ ಮಾತ್ರ ಬರೆದಿತ್ತು. ಇಷ್ಟು ದೊಡ್ಡ ವಿಷಯನ ನನಗೆ ಯಾಕೆ ಸರ್ ನೀವು ಹೇಳಲಿಲ್ಲ? ಆ ಟೈಮಲ್ಲಿ ನಿತ್ಯ ಮದುವೆ ನಡೀತಿತ್ತು. ಆಗ ಹೇಳಿದ್ರೆ ಎಲ್ರಿಗೂ ಹಿಂಸೆ ಆಗುತ್ತೆ, ಮದುವೆ ಮುಗಿದ್ಮೇಲೆ ಹೇಳೋಣ ಅಂತ ಅಂದ್ಕೊಂಡೆ. ಅದಾದಮೇಲೆ ಏನೆಲ್ಲ ಆಯಿತು ಅಂತ ನಿಮಗೆ ಗೊತ್ತು. ಅದಾದಮೇಲೆ ಸಮಸ್ಯೆ ಮೇಲೆ ಸಮಸ್ಯೆ ಬಂತು. ಈ ವಿಷಯ ಹೇಳೋದು ಬಿಟ್ಟು ಹೋಯ್ತು. ಇನ್ಮೇಲೆ ನಿಮ್ಮ ತಂದೆ ತಾಯಿನ ಯಾರು ಕೊಲೆ ಮಾಡಿದ್ರು ಅಂತ ಕಂಡುಹಿಡಿಯೋಣ. ನಾನು ನಿಮ್ಮ ಜೊತೆಗಿರ್ತೀನಿ. ಈ ಬದುಕು ಏನೆಲ್ಲ ಪರೀಕ್ಷೆ ಕೊಟ್ಬಿಡ್ತು. ಎಲ್ಲದನ್ನು ಸಹಿಸಿ ಒಂದೊಂದ್ಸಲ ಬದುಕೇ ಸಾಕು ಅನ್ಸುತ್ತೆ. ನಮ್ಮಿಬ್ಬರ ಪರಿಸ್ಥಿತಿ ಬೇರೆ ಬೇರೆ ಆದರೂ ನೋವು ಒಂದೇ, ಗಾಯದ ಆಳ ಕೂಡ ಒಂದೇ. ನಿಮಗೂ ಅಪ್ಪ ಅಮ್ಮ ಇಲ್ಲ, ನನಗೂ ಅಪ್ಪ ಅಮ್ಮ ಇಲ್ಲ. ಬಹುಶಃ ಅದಕ್ಕೆ ಅನಿಸುತ್ತೆ ಈ ಜೀವನ ನಮ್ಮಿಬ್ಬರನ್ನೂ ಒಂದು ಮಾಡಿದೆ. ನಾನು ನಿಮ್ಮಲ್ಲಿ ನನ್ನ ತಂದೆ ತಾಯಿನ ನೋಡ್ತೀನಿ. ನಿಮಗೆ ಅಪ್ಪನ ಧೈರ್ಯ, ಅಮ್ಮನ ಮಮತೆ ಎರಡೂ ಕೂಡ ಪ್ರಯತ್ನ ಮಾಡ್ತೀನಿ. ಆಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಮುಂದೆ ಬರೋದನ್ನು ಒಟ್ಟಿಗೆ ಎದುರಿಸೋಣ. ಪ್ಲೀಸ್ ರಿಲ್ಯಾಕ್ಸ್ ಆಗಿ. ಅಮ್ಮ, ಇದು ಏನಾಯ್ತು? ಓ ಇದೀರಿ ಸರ್, ಅದು ಹೇಳಿ, ಪರವಾಗಿಲ್ಲ. ಏನಾಯ್ತು? ಈ ಮಂತ್ ಸ್ವಲ್ಪ ಪೀರಿಯಡ್ಸ್ ಬೇಗ ಆಗೋಗಿದೆ. ನಾನೇನು ರೆಡಿ ಮಾಡ್ಕೊಂಡಿರಲಿಲ್ಲ. ಅದಕ್ಕೆ ಯಾಕೆ ಇಷ್ಟು ಮುಜುಗರ ಪಡ್ತಿದ್ದೀರಾ? ಅದು ಸ್ಯಾನಿಟರಿ ಪ್ಯಾಡ್. ಅಷ್ಟೇ ತಾನೇ, ನಾನು ಆರ್ಡರ್ ಮಾಡ್ತೀನಿ ಬಿಡಿ. ನೀವು ಫ್ರೆಶ್ ಅಪ್ ಆಗಿ ಬನ್ನಿ. ನೀವು ಫ್ರೆಶ್ ಅಪ್ ಆಗೋಷ್ಟರಲ್ಲಿ ಇದಕ್ಕೆ ಬಂದಿರುತ್ತೆ, ನಾನು ತೊಗೊಂಡು ಬರ್ತೀನಿ. ಅಮ್ಮ ಕೊಲೆ ಆಗಿದಾರ. ಅವ್ರು ಯಾರೇ ಆಗಿರ್ಲಿ, ಅವ್ರನ್ನ ಮಾತ್ರ ಹುಡುಕ್ದೆ ನಾನು ಬಿಡಲ್ಲ. ಅಮ್ಮ, ಇದೀರೇ ತಗೊಳ್ಳಿ. ಥ್ಯಾಂಕ್ ಯು ಸರ್. ಇದೆ ಮೇಡಮ್, ನಿಮಗೋಸ್ಕರ ರೆಡಿ ಮಾಡಿರೋ ಸ್ಪೆಷಲ್ ದಾಳಿಂಬೆ ಜ್ಯೂಸ್ ತಗೊಳ್ಳಿ. ಸರ್, ನೀವು ಯಾಕೆ ಇದನ್ನೆಲ್ಲ ಮಾಡಕ್ಕೆ ಹೋದ್ರಿ? ನಿಮಗೆ ಎಷ್ಟೊಂದು ಕೆಲಸ ಇದೆ. ನಮ್ಮ ಹೆಂಡತಿ ದೇವ್ರಿಗೂ ಇಷ್ಟು ಮಾಡದೇ ಇದ್ರೆ ಹೇಗೆ? ನೋಡಿ, ಇದು ರಿಚ್ ಫುಡ್. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ ಆ್ಯಂಡ್ ಐರನ್ ಇದೆ. ಹೆಲ್ದಿ ಡ್ರಿಂಕ್, ನಿಮಗೆ ಗೊತ್ತಿರಬೇಕು, ತಗೊಳ್ಳಿ. ನಿಮ್ಮ ಹತ್ರ ನಾನು ಕೂತಲ್ಲೇ ಹೀಗೆ ಸೇವೆ ಮಾಡಿಸ್ಕೊಳ್ತಿದ್ರೆ ನಾನು ಡುಮ್ಮಕ್ಕಾಗಿ ಹೋಗ್ತೀನಿ ಅಷ್ಟೆ.
ಒಂದು ಜ್ಯೂಸ್ ಕುಡಿದ್ರೆ ಏನು KG ಗಟ್ಟಲೆ ವೇಟ್ ಜಾಸ್ತಿ ಆಗಲ್ಲ, ಕುಡೀರಿ. ಸಖತ್ ಟೇಸ್ಟಿಯಾಗಿತ್ತು ಸರ್. ಅಮ್ಮ, ಯಾಕೋ ತುಂಬ ಪೇನ್ ಜಾಸ್ತಿ ಇದೆ ಸರ್. ಒಂದು ಕೆಲಸ ಮಾಡಿ, ನೀವು ಕಾಲು ಚಾಚ್ಕೊಂಡು ಕೂತ್ಕೊಳ್ಳಿ. ಯಾಕೆ? ಯಾಕೆ ಏನು ಅಂತ ಗಂಡನ ಪ್ರಶ್ನೆ ಮಾಡಬಾರ್ದು, ನೀವು ಹೇಳಿದ್ ಮಾಡಿ. ಅಯ್ಯೋ ಸರ್, ನೀವು ಇದನ್ನೆಲ್ಲ ಮಾಡಬಾರ್ದು. ಯಾಕೆ ಮಾಡಬಾರ್ದು? ನೀವು ನನ್ನ ಕಾಲೆಲ್ಲ ಒತ್ತಬಾರ್ದು ಸರ್. ಅಲ್ಲ, ನಂಗೆ ನೋವಿದ್ದಾಗ ನೀವು ಆಯಿಂಟ್ಮೆಂಟ್ ಹಚ್ಬೋದು, ನಿಮಗೆ ನೋವಿದ್ದಾಗ ನಾನು ಕಾಲು ಒತ್ತಬಾರ್ದಾ? ಇದ್ಯಾವ ನ್ಯಾಯ ರೀ? ಕಾಲು ಚಾಚಿ ಫುಟ್ ಮಸಾಜ್ ಕೊಡಿದ್ರೆ ನೋವು ಕಡಿಮೆ ಆಗುತ್ತೆ, ಆಕ್ಯುಪಂಕ್ಚರ್ ಪಾಯಿಂಟ್ಸ್ ಎಲ್ಲ ಆಕ್ಟಿವೇಟ್ ಆಗುತ್ತೆ. ನೀವಾಗ ಕಾಲು ಚಾಚಿದ್ರೆ ಬಚಾವಾಗ್ತೀರಾ, ಇಲ್ಲ ಅಂದರೆ ಅಯ್ಯೋ ಸರ್, ಫೀಲಿಂಗ್ ಬೆಟರ್? 2 minutes ರಿಲ್ಯಾಕ್ಸ್ ಮಾಡಿ. ಈಗೇನು ಹೊಟ್ಟೆ ನೋವಂತ? ಅಲ್ಲ ಕರ್ಣ, ವರ್ಮಾ ಫ್ಯಾಮಿಲಿಯವರು ಇನ್ನು 2 ದಿನದಲ್ಲಿ ನಿಶ್ಚಿತಾರ್ಥ ಇಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಈಗ ಸದ್ಯಕ್ಕಾಗಲ್ಲ ಅಂತ ನೀನೇ ಹೇಳ್ಬಿಡು. ಏಕೆ? ಈಗ ನಿಧಿ ಈ ಥರ ಕೂತಿದ್ದಾಳಲ್ಲ, ಮನೆಯೆಲ್ಲ ಮೈಲಿಗೆ ಆಗಿರುತ್ತೆ. ಶುಭ ಕಾರ್ಯ ಮಾಡೋದು ಒಳ್ಳೇದಲ್ವಲ್ಲ, ಅದಕ್ಕೆ. ಚಿಕ್ಕಮ್ಮ, ಇದೆಲ್ಲ ನಿಮ್ಗೆ ಯಾರು ಹೇಳ್ಕೊಟ್ಟಿದ್ದು? ಪ್ರತಿ ತಿಂಗಳು ಒಂದು ಹೆಣ್ಣಿನ ದೇಹದಲ್ಲಿ ನಡೆಯೋ ಕಾಮನ್ ಪ್ರೊಸೆಸ್ ಇದು. ನಮ್ಮ ಶ್ವಾಸಕೋಶ ಉಸಿರಾಡೋದು, ಹಾರ್ಟ್ ಬ್ಲಡ್ ಪಂಪ್ ಮಾಡೋದು ಎಷ್ಟು ನ್ಯಾಚುರಲ್ಲೋ, ಮುಟ್ಟು ಕೂಡ ಅಷ್ಟೇ ನ್ಯಾಚುರಲ್ಲು. ಅಲ್ಲ, ಯಾವ ರಕ್ತ ಒಂದು ಮಗುನ 9 ತಿಂಗಳು ಸಾಕಿ ಬೆಳೆಸುತ್ತೋ ಅದೇ ರಕ್ತ ಹೊರಗಡೆ ಹೋಗುವಾಗ ಮೈಲಿಗೆ ಆಗೋಗುತ್ತಾ? ಹಾಗಾದರೆ ಹಿಂದಿನವ್ರು ಮಾಡಿದ್ದಕ್ಕೆ ಅರ್ಥ ಇಲ್ವಾ? ಖಂಡಿತ ಇದೆ. ಅಲ್ಲ, ಇಂಥ ಸಿಚುವೇಶನಲ್ಲಿ 3 ದಿನ ಹೊರಗಡೆ ಇರ್ತಿದ್ರಲ್ಲ, ಯಾಕೆ ಅಂತ ಯೋಚನೆ ಮಾಡಿದ್ದೀರಾ? ಇನ್ಯಾಕೆ, ಮನೆಯೆಲ್ಲ ಓಡಾಡಿ ಮೈಲಿಗೆ ಆಗತ್ತೆ ಅಂತ. ತಪ್ಪು. ಇಂಥ ಸಿಚುವೇಶನಲ್ಲಿ ಯಾವುದೇ ಕೆಲಸ ಮಾಡದೆ ರೆಸ್ಟ್ ತಗೊಳ್ಳಿ ಅಂತ. ಆ ಕಾಲದಲ್ಲಿ ಕೆಲಸ ಇವತ್ತಿನ ಥರ ಈಸಿಯಾಗಿರ್ತಿರ್ಲಿಲ್ಲ, ಕಲ್ಲಲ್ಲೇ ಹಿಟ್ಟು ರುಬ್ಬಬೇಕಾಗಿತ್ತು.